ಕಲಬುರಗಿ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಉಲ್ಬಣಗೊಂಡ ನೀರಿನ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರ್ನುಮ್ ಅವರು ತಿಳಿಸಿದ್ದಾರೆ. ಡಿಸಿ ಕಚೇರಿ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ನಗರ ಸೇರಿದಂತೆ ಹಲವೆಡೆ ಉಂಟಾದ ನೀರಿನ ಬವಣೆ ತಪ್ಪಿಸಲು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಸೂಕ್ತ ಕ್ರಮ ಜರುಗಿಸಲಾಗುತ್ತಿದೆ. ಯಾವೆಲ್ಲ ಕಡೆ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಅಲ್ಲಿ ಪರ್ಯಾಯ ವ್ಯವಸ್ಥೆಯಾಗಿರಬಹುದು ಅಥವಾ ಬೇರೆ ಯಾವ ರೀತಿಯಾಗಿ ಪರಿಗಣಿಸಬಹುದು ಎಂಬುದರ ಕುರಿತು ಸಭೆ ನಡೆಸಿ ಬೇಸಿಗೆಯಲ್ಲಿ ಸಮಸ್ಯೆಯಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿಸ್ತಾರವಾಗಿ ಗ್ರಾಮೀಣ ಕ್ಷೇತ್ರದ್ದು ಮತ್ತು ಗುಲ್ಬರ್ಗಾ ನಗರ ಬಗ್ಗೆ ನೀರಿಂದು ಪರಿಸ್ಥಿತಿ ಏನಿದೆ, ಮುಂಜಾಗ್ರತೆ ಆಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ, ಸತತವಾಗಿ ಮೀಟಿಂಗ್ ಆಗ್ತಾ ಇರೋದು ಮತ್ತು ಪ್ರತಿಯೊಂದು ನೀವು ಪ್ರಾಬ್ಲಮ್ ಏನು ಹೇಳಿದಿರಿ ಅದು ನಾವು ಆಂಟಿಸಿಪೇಟ್ ಮಾಡಿ ಮುನ್ಸೂಚನೆಯಿಂದ ಏನೇನು ಕ್ರಮ ತಗೊಳ್ಬಹುದು, ಯಾವ ರೀತಿ ಕಲಬುರಗಿ ಜನರಿಗೆ, ಸಾರ್ವಜನಿಕರಿಗೆ, ಗ್ರಾಮಸ್ಥರಿಗೆ, ನಾಗರಿಕರಿಗೆ ನಾವು ನೀರ್ದು ಸರಬರಾಜಲ್ಲಿ ಅಡ್ಡಿ ಆಗಬಾರ್ದು ರೀತಿ ನಾವು ಪ್ಲ್ಯಾನಿಂಗ್ ಮಾಡಿದ್ದೀವಿ. ಅದ್ರ ಬಗ್ಗೆ ಈಗಾಗಲೇ ಅವರು ಪ್ರಸ್ತಾಪ ಮಾಡಿದ್ದಾರೆ. ಪ್ರಾಬ್ಲಮ್ಗಳು ಇವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದು ಬಗೆಹರಿಸೋದನ್ನು ಪ್ರಯತ್ನ ಸತತವಾಗಿ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮಾಡ್ತಾನೆ ಬರ್ತಾ ಇದ್ದೀವಿ. ಅದು ಅಲ್ಲದೆ ಏನಾದರೂ ಬೇರೆ ಇಶ್ಯೂ ಬಗ್ಗೆ ನಾನು ಸ್ವಲ್ಪ ಒಂದು ಪ್ರಸ್ತಾಪ ಮಾಡ್ತೀವಿ. ಮೊದಲನೇದಾಗಿ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಈ ವರ್ಷ ಬರೋದು ಘೋಷಣೆ ಆದಮೇಲೆ ನಾವು ಬಹಳ ಒಂದು ಇಮಿಡಿಯೇಟ್ಲಿ ನಾವು ಇನ್ಶೂರೆನ್ಸ್ ಕಂಪ್ನೀಸ್ ಅವ್ರ ಜೊತೆ ಎಲ್ಲ ಸಂವಾದ ಮಾಡಿ ಜಾಯಿಂಟ್ ಸರ್ವೆ ಮಾಡಿ ಮೊದಲೇ ಸತಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಏನು ಹೇಳ್ತೀವಿ ಆ ಅಡಿಯಲ್ಲಿ 100 ಕೋಟಿ ಅನುದಾನ ಇನ್ಶೂರೆನ್ಸ್ ಪರಿಹಾರ ಎಲ್ಲ ರೈತರಿಗೆ ತಲುಪೋ ರೀತಿ ಮಾಡಿದ್ದೀವಿ. ಅದಲ್ಲದೆ ಲೋಕಲೈಸ್ ಕಲಾಮಿಟಿಯಲ್ಲಿ ಮತ್ತು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟಲ್ಲಿ ಎಲ್ಲ 3 ಸೇರಿ ಇನ್ಶೂರೆನ್ಸ್ ಕಂಪ್ನಿಗಳಿಂದ 124 ಕೋಟಿ ಬರೋ ರೀತಿ. ಅದಲ್ಲದೆ ಸರ್ಕಾರ ವತಿಯಿಂದ ಮೊದಲೇ ಫೇಸಲ್ಲಿ 52,53 ಲಕ್ಷ ಆಲ್ಮೋಸ್ಟ್ 2,64,417 ರೈತರುಗಳಿಗೆ ತಲುಪೋ ರೀತಿ ನಾವು ಆಲ್ರೆಡಿ ಮಾಡಿದ್ದೀವಿ. ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ 182 ಕ್ರೋರ್ಸ್ ರೈತರ ಬಾಂಧುಗಳಿಗೆ ಸಿಗೋ ರೀತಿ. ಬಿಕಾಸ್ ಬರ ಪರಿಸ್ಥಿತಿಯಲ್ಲಿ ಅವ್ರಿಗೇನು ಬೆಳೆ ಹಾನಿ ಆಗಿರೋದು ಸಂದರ್ಭದಲ್ಲಿ ಅವ್ರಿಗೆ ಅನುಕೂಲ ಆಗೋ ರೀತಿ ನಾವು ಮಾಡಿದ್ದೀವಿ. ಪ್ರತಿ 15 ದಿವಸಕ್ಕೆ ಒಮ್ಮೆ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ್ದು ಸಭೆ ನಾವು ನಡೆಸ್ಕೊತಾನೆ ಬರ್ತಾ ಇದ್ದೀವಿ. ಅದರಲ್ಲಿ ಪ್ರತಿಯೊಂದು ಬಗ್ಗೆ ರೈತರುಗಳದ್ದು ಪ್ರಾಬ್ಲಮ್ಗಳ ಬಗ್ಗೆ, ಕುಡಿಯೋ ನೀರಿನ ಪ್ರಾಬ್ಲಮ್ ಬಗ್ಗೆ, ಮೇವಿನ ಅಭಾವ ಏನಾದರೂ ಇದೆಯೋ ಇಲ್ವಾ, ಯಾವುದಾದ್ರೂ ಬೇರೆ ರೀತಿ ನಾಶ ಆಗಿದೆ ಅಂದರೆ ನಾವು ಫೋರ್ಟ್ನೈಟ್ಲಿ 2 ವಾರಕ್ಕೆ ಒಮ್ಮೆ ಸತತವಾಗಿ ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ಸಂಬಂಧಪಟ್ಟ ಇನ್ಶೂರೆನ್ಸ್ ಕಂಪ್ನಿಯವ್ರ ಗಮನಕ್ಕೆ ತರ್ತಾ ನಾವು ಮುಂಜಾಗ್ರತೆಯಿಂದ ಕ್ರಮ ತಗೊಳ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತು ಈ ಒಂದು ವಿಷಯದಲ್ಲಿ ತಾವೆಲ್ಲರೂ ಬಹಳ ಸಹಕಾರ ಮಾಡಿದ್ದೀರಾ ನನಗೆ ಪ್ರೆಷರೈಸ್ ಮಾಡೋದ್ರಲ್ಲಿ ಎಲ್ಲ. ಸೊ ಐ ಆಮ್ ಪರ್ಸ್ನಲಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ಅದಲ್ಲದೆ 42 ಮೀಟಿಂಗ್ಸ್ ತಾಲೂಕು ಮಟ್ಟದಲ್ಲಿ ತಾಲೂಕ್ ಟಾಸ್ಕ್ ಫೋರ್ಸ್ ಸಮಿತಿಗಳು ಅಂತ ಏನು ಹೇಳ್ತೀವಿ 42 ಮೀಟಿಂಗ್ ಜಿಲ್ಲೆಯಲ್ಲಿ ಆಗಿದೆ. 16 ಮೀಟಿಂಗ್ ಜಿಲ್ಲಾ ಹಂತದ್ದು ಆಗಿದೆ. ನಾವೆಲ್ಲ ಮಾಡ್ತಾ ಇರೋದು ಅಲ್ಲದೆ ಮಾನ್ಯ ಸಚಿವರು, ಸಾಮಾನ್ಯ ಮುಖ್ಯಮಂತ್ರಿಗಳು ಸತತವಾಗಿ ನಮ್ಮೆಲ್ಲರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ರೆವಿನ್ಯೂ ಸಚಿವರು ಆಲ್ಮೋಸ್ಟ್ ತಿಂಗಳಕ್ಕೆ ಒಮ್ಮೆ VC ಅಥವಾ ಫಿಸಿಕಲ್ ಮೀಟಿಂಗ್ ಮುಖಾಂತರ ಸ್ಪಷ್ಟ ನಿರ್ದೇಶನಗಳು ಮತ್ತು ಸಾಕಷ್ಟು ಅನುದಾನ ಸಹ PD ಅಕೌಂಟ್ಗೆ ಕೊಟ್ಟಿದ್ದಾರೆ. ಯಾವ ರೀತಿ SDRF NDRF ಫಂಡ್ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇರೋದಿಲ್ಲ. ನಾವು ಇದ್ರ ಬಗ್ಗೆ ಪ್ಲ್ಯಾನಿಂಗ್ ಸಹ ಮಾಡಿದ್ದೀವಿ. ಎಲ್ಲ MLAs ಅವರೇ 42 ಮೀಟಿಂಗ್ ಮಾಡಿದ್ದಾರೆ. ಅವರವರು ಕ್ಷೇತ್ರದಲ್ಲಿ ಅವರವ್ರ ತಾಲೂಕು ಲೆವೆಲ್ ಅಧಿಕಾರಿ ವರ್ಗ ಅವ್ರ ಜೊತೆ ಸೇರಿಸಿ. ತಮಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ 5 ಲಕ್ಷ ದೊಡ್ಡ ಪ್ರಾಣಿಗಳು ಮತ್ತು 5.5 ಲಕ್ಷ ಸಣ್ಣ ಪ್ರಾಣಿಗಳು ನಮ್ಮ ಜಿಲ್ಲೆಯಲ್ಲಿ ಇವೆ. ಮೇವಿನ ಅಭಾವ ಇರಬಾರ್ದು ಅಂತ ವಾರಕ್ಕೆ ಒಮ್ಮೆ ನಾವು ಟ್ರ್ಯಾಕಿಂಗ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 6 ಲಕ್ಷ ಮೆಟ್ರಿಕ್ ಟನ್ ವರೆಗೆ ಮೇವುದು ಈಗಾಗಲೇ ಇದೆ. ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ನಮ್ಮ ರಿಕ್ವೈರ್ಮೆಂಟ್ ತಕ್ಕಂತಹ ನೋಡ್ತೀವಿ ಅಂದರೆ 30 ವಾರ ಆಗುತ್ತೆ. ಎಸ್ಪೆಷಲಿ ನಮಗೆ ಈ ಸಲ ಜೋಳದು ಏನು ರಾಶಿ ಬಂದಿದೆ ಅದರಲ್ಲಿ ಸಾಕಷ್ಟು ಮೇವು ಬಂದಿದೆ. ಆದರೂ ಮುಂಜಾಗ್ರತೆಯಿಂದ 40,000 ಮಿನಿ ಫಾಡರ್ ಕಿಟ್ಸ್ ಸರಬರಾಜು ಈಗಾಗಲೇ ರೈತರು ಬಾಂಧವಗಳಿಗೆ ನಾವು ಸರಬರಾಜು ಮಾಡಿದ್ದೀವಿ ಫ್ರೀ ಆಫ್ ಕಾಸ್ಟ್ ಫ್ರಮ್ ದ ಗವರ್ಮೆಂಟ್. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ ಅವರು, ಈ ವರ್ಷ ಮಳೆ ಕಡಿಮೆಯಾಗಿರುವುದರಿಂದ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ನಮ್ಮ ಇಲಾಖೆಯಿಂದ ಪೈಪ್ ಲೈನ್ ಸಮಸ್ಯೆ ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹಾರ ಒದಗಿಸಲಾಗಿದೆ. ಇನ್ನು ಕೆಲವು ಕಡೆ ಸಭೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸಮರ್ಪಕ ನೀರು ಪೂರೈಕೆಗೆ ಸೂಚಿಸಲಾಗಿದೆ.
ಇನ್ನು ಕೆಲ ಕಡೆ ನೀರಿನ ಸಮಸ್ಯೆ ಹೆಚ್ಚಿದ್ದು ಅಲ್ಲಿಯೂ ಸಹ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಆಗಿರೋದರಿಂದ ಈ ವರ್ಷ ನಾವು ಲಾಸ್ಟ್ ಇಯರ್ ಸೆಪ್ಟೆಂಬರ್ ಅಕ್ಟೋಬರಿಂದ ಡ್ರೌಟ್ ಪರಿಸ್ಥಿತಿ ಯಾವ ಥರ ಹ್ಯಾಂಡಲ್ ಮಾಡಬೇಕು ಈ ವಿಷಯ ಬಗ್ಗೆ ನಾವು ಭಾಳಷ್ಟು ಪೂರ್ವ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಈ ವಿಷಯದಲ್ಲಿ ಲಾಸ್ಟ್ ಇಯರ್ ಜಿಲ್ಲಾ ಪಂಚಾಯತ್ಗೆ ಪ್ರತಿಯೊಂದು ಜಿಲ್ಲಾ ಪಂಚಾಯತ್ಗೆ 1 ಕೋಟಿ ಕಂಟಿಂಜೆನ್ಸಿ ಗ್ರಾಂಟ್ ರಿಲೀಸ್ ಆಗಿತ್ತು. ಆ ಕಂಟಿಂಜೆನ್ಸಿ ಗ್ರಾಂಟಲ್ಲಿ ನಾವು ಮುಖ್ಯವಾಗಿ ಪ್ರಯಾರಿಟಿ ಕೊಟ್ಟಿರುವುದು ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ವರ್ಕ್ಸ್ ಅಂದರೆ ಪೈಪ್ಲೈನ್ ರಿಪೇರಿ ಇರ್ಬೋದು, ಬೋರ್ವೆಲ್ ಫ್ಲಶಿಂಗ್ ಇರ್ಬೋದು, ಒಂದು ಓಲ್ಡ್ ರಿಪೇರಿ ಇರ್ಬೋದು, OHC ರಿಪೇರಿ ಇರ್ಬೋದು, ಅಂಥ ವರ್ಕ್ಸ್ಗೆ ನಾವು ಪ್ರಯಾರಿಟಿ ಕೊಟ್ಟು ಭಾಳಷ್ಟು ಪ್ರಾಬ್ಲಮ್ ಹ್ಯಾಂಡಲ್ ಮಾಡಿದ್ದೀವಿ. ಜೊತೆಗೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 261 ಪಂಚಾಯತ್ಗಳಿದ್ದಾವೆ. ಅದರಲ್ಲಿ 854 ಗ್ರಾಮಗಳಿದ್ದಾವೆ. ಅದರಲ್ಲಿ 854 ಗ್ರಾಮಗಳಲ್ಲಿ ಜನವಸತಿಗಳು ನೋಡಬೇಕಾದ್ರೆ 1258 ಜನವಸತಿಗಳಿದ್ದಾವೆ. ಇಷ್ಟು ಕಡೆ ನಾವು ಸರ್ವೆ ಮಾಡಿ ಒಂದು ಹಿಸ್ಟೋರಿಕಲ್ ಡಾಟಾ ತಗೊಂಡು 315 ಕಡೆ ನಾವು ಒಂದು ಪಟ್ಟಿ ಮಾಡಿದ್ವಿ ವಿಲೇಜ್ಗಳದ್ದು, ಅಲ್ಲಿ ನಮಗೆ ಸಮಸ್ಯೆ ಬರಬಹುದು ಅಂತ. ಅಷ್ಟು ಊರಿನಲ್ಲಿ ನಾವು ಒಂದು ಸರ್ವೆ ಮಾಡಿ ಯಾವ ಥರ ನಾವು ಈ ಬರೋದು ಸಮಸ್ಯೆ ಸಾಲ್ವ್ ಮಾಡ್ತೀವಿ, ಕುಡಿಯ ನೀರು ಸಮಸ್ಯೆ ಸಾಲ್ವ್ ಮಾಡ್ತೀವಿ. ಈ ವಿಷಯದಲ್ಲಿ ನಮ್ಮ ಗ್ರಾಮ ಪಂಚಾಯತಿ, ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಮತ್ತು ರೆವೆನ್ಯೂ ಡಿಪಾರ್ಟ್ಮೆಂಟ್ 3 ಡಿಪಾರ್ಟ್ಮೆಂಟ್ ಜಂಟಿಯಾಗಿ ಸರ್ವೆ ಮಾಡಿ ಅವರು ಭಾಳಷ್ಟು ಒಂದು ಪ್ಲಾನಿಂಗ್ ಮಾಡಿದ್ದಾರೆ. ಈ ಪ್ಲಾನಿಂಗ್ನಲ್ಲಿ ನಾವು ಕೂಡ ತಾಲೂಕು ಮಟ್ಟದಲ್ಲಿ ಭಾಳಷ್ಟು ಮೀಟಿಂಗ್ ಮಾಡಿದ್ದೇವೆ. ತಾಲೂಕು ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಕೂಡ ಮೀಟಿಂಗ್ ಮಾಡಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ DC ಮೇಡಮ್ ಚೇರ್ಮನ್ಶಿಪ್ನಲ್ಲಿ ನಾವು ಮೀಟಿಂಗ್ ಮಾಡಿದ್ದೀವಿ. ನಾನು ಕೂಡ ಖುದ್ದಾಗಿ ಚಿತ್ತಾಪುರ್, ಅಫ್ಜಲ್ಪುರ್, ಆಳಂದ್, ಕಲಬುರ್ಗಿ, ಕಮಲಾಪುರ್ ಅಲ್ಲಿ ಹೋಗಿ ಒಂದು ಸಮಸ್ಯೆ ಸೀರಿಯಸ್ ಇರೋದರಿಂದ ವಾಟರ್ ಮ್ಯಾನ್ಗಳ ಜೊತೆ ಕೂಡ ನಾವು ಮೀಟಿಂಗ್ ಮಾಡಿದ್ದೀವಿ. ಯಾಕಂದರೆ ಏನಾಗುತ್ತೆ, ಕೆಲವೊಂದು ಕಡೆ ಊರಿನಲ್ಲಿ ಪೂರ್ತಿ ಸಮಸ್ಯೆ ಇರಲ್ಲ, ಬಟ್ ಕೆಲವೊಂದು ವಾರ್ಡ್ಗಳಲ್ಲಿ ಜಾಸ್ತಿ ಸಮಸ್ಯೆ ಇರುತ್ತೆ. ಹಾಗಾಗಿ ಆ ವಾರ್ಡ್ ಸ್ಪೆಸಿಫಿಕ್ ಮಾಹಿತಿ ಬಹುಶಃ ವಾಟರ್ ಮ್ಯಾನ್ ಹತ್ತಿರ ಇರುತ್ತೆ. ಮತ್ತು ನಾವು ಸೀರಿಯಸ್ನೆಸ್ಸು ಸ್ವಲ್ಪ ಆ ವಾಟರ್ ಮ್ಯಾನ್ ಹಂತದಲ್ಲಿ ಹೋಗೋಣ, ವಾರ್ಡ್ ಹಂತದಲ್ಲಿ ಹೋಗೋಣ. ಆವಾಗ ನಾವು ವಾಟರ್ ಮ್ಯಾನ್ಗೆ ಹೇಳಿ ಅವರ ವಾರ್ಡ್ನಲ್ಲಿ ಯಾವ ಥರ ಸಮಸ್ಯೆ ಇದ್ದಾವೆ, ಅದನ್ನು ನಾವು ಯಾವ ಥರ ಹ್ಯಾಂಡಲ್ ಮಾಡ್ಬೋದು ಅಂಥ ವರ್ಗದು ಕೂಡ ನಾವು ಪಟ್ಟಿ ಮಾಡಿಕೊಂಡು ನಮ್ಮ AEE ಅಲ್ಲಿ ಕೊಟ್ಟಿದ್ದೀವಿ. ಈ ವರ್ಷ ನಮಗೆ 28 ಫೆಬ್ರವರಿಗೆ ಪ್ರತಿಯೊಂದು MLA ಕ್ಷೇತ್ರಕ್ಕೆ 25 ಲಕ್ಷ ಒಂದು ಕಂಟಿನ್ಸಿ ಗ್ರಾಂಟ್ ರಿಲೀಸ್ ಆಗಿದೆ. ಸೊ ಆ ಆ್ಯಕ್ಷನ್ ಪ್ಲಾನ್ ಈಗ ಒಂದು ರೆಡಿ ಆಗ್ತಾಯಿದೆ. ನಮ್ಮ AEEಗಳು ತಹಸೀಲ್ದಾರ್ ಹಂತದಲ್ಲಿ, ತಾಲೂಕು ಹಂತದಲ್ಲಿ ಎಲ್ಲ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿಕೊಂಡು 2-3 ದಿವಸದಲ್ಲಿ ಒಂದು ಆ್ಯಕ್ಷನ್ ಪ್ಲಾನ್ ಕಾಪಿ ಕೊಡ್ತಾರೆ. ಆ ಮುಖಾಂತರ ನಾವು ಮ್ಯಾಕ್ಸಿಮಮ್ ಸಮಸ್ಯೆ ಏನಿದ್ದಾವೆ ಅದನ್ನು ನಾವು ಹ್ಯಾಂಡಲ್ ಮಾಡ್ತೀವಿ. ಇವತ್ತಿನ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ 27 ಊರಿನಲ್ಲಿ ಸಮಸ್ಯೆ ಇದೆ. 10 ಊರುಗಳು ಅಫ್ಜಲ್ಪುರ್ನಲ್ಲಿ, ಆಳನಲ್ಲಿ 11 ಊರು, 1 ಕಮಲಾಪುರ್ನಲ್ಲಿ. ಈ 22 ಊರಿನಲ್ಲಿ ನಾವು ಬೋರ್ವೆಲ್ ಹೈರ್ ಮಾಡಿಕೊಂಡು ಲೋಕಲ್ ಮಟ್ಟದಲ್ಲಿ ಪಂಚಾಯತಿ PDO, ರೆವೆನ್ಯೂ ಸ್ಟಾಫ್ ಮತ್ತು ವಾಟರ್ ಸಪ್ಲೈ ಇಂಜಿನಿಯರ್ ಈ 3 ಜನ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಅದನ್ನು ಹ್ಯಾಂಡಲ್ ಮಾಡ್ತಾಯಿದ್ದಾರೆ. ಇದರಲ್ಲಿ ಇವತ್ತೊಂದು ಮಾಹಿತಿ ಪ್ರಕಾರ ನಮ್ಮ ಔಟ್ ಆಫ್ 315 ವಿಲೇಜ್ ನಾವು ಪ್ರಾಬ್ಲಟಿ ವಿಲೇಜ್ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಇವತ್ತಿನ ಮಾಹಿತಿ ಪ್ರಕಾರ 20 ಸಮಸ್ಯೆ ಇದೆ. ಬಟ್ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಈಲ್ಡ್ ಸ್ವಲ್ಪ ಬೇಗ ಕಡಿಮೆ ಆಗ್ತಾ ಇದೆ, ನಮಗೆ ದೂರುಗಳು ಬರ್ತಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಕಂಟ್ರೋಲ್ ರೂಮ್ ಕೂಡ ಸ್ಥಾಪನೆ ಮಾಡಿದ್ದೀವಿ. ಆ ನಂಬರ್ ನಿಮಗೆ ಈಗ ಹೇಳಬೇಕಾದ್ರೆ 7760009789 ಈ ಕಂಟ್ರೋಲ್ ರೂಮ್ ನಂಬರ್ ನಾವು ವಾಟರ್ ಸಪ್ಲೈ ಡಬಲಿ ಕಚೇರಿಯಲ್ಲಿ ಮಾಡಿದ್ದೀವಿ. ಅದರಲ್ಲಿ ನಮಗೆ ನಿನ್ನೆ ಕೂಡ ಭಾಳಷ್ಟು ಫೋನ್ ಬಂದಿದೆ. ಸೊ ನಾವು ರಿಯಲ್ ಟೈಮ್ನಲ್ಲಿ ಆ ಪ್ರಾಬ್ಲಮ್ ಹ್ಯಾಂಡಲ್ ಮಾಡಬೇಕಾದ್ರೆ ನಮ್ಮ PDOಗೆ ಮಾಹಿತಿ ಕೊಡ್ತೀವಿ, ಸಂಬಂಧಪಟ್ಟ ಇಂಜಿನಿಯರ್ಸ್ಗೆ ಮಾಹಿತಿ ಕೊಡ್ತೀವಿ ಮತ್ತು ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕೆ ಹೇಳ್ತೀವಿ. ಸೊ ಈ ಕಂಟ್ರೋಲ್ ರೂಮ್ ಮುಖಾಂತರ ಮತ್ತು ಅದೇ ರೀತಿ ನಾವು ತಾಲೂಕು ಮಟ್ಟದಲ್ಲಿ ಕೂಡ ಕಂಟ್ರೋಲ್ ರೂಮ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾದ ಭುವನೇಶ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.